ಇಲ್ಲ. ಒಂದ್ರ ಬೆನ್ನಿಗೆ ಒಂದು 4 ಸಮಸ್ಯೆಗಳು ಬಂದು 15 ದಿವಸದಾಗ. ಸರ್ ಅವ್ರಿಗೆ ಏನು ಮಾಡಿ ಹೇಳಿದೆ, ಹೊಟ್ಟೆಗೆ ಹಳ್ಳಾಗ್ಯವ, ತೋಲ್ ತಕ್ಲಿಪಿ ಅಲ್ಲದ, ಪ್ರೇಯರ್ ಮಾಡಿರಿ ಸರ್ ಅಂತ ಅವ್ರಿಗೆ ಹೇಳಿದೆ. ಅವ್ರು ಪ್ರೇಯರ್ ಮಾಡಿದ್ರು. ಮತ್ತು ಅದಕ್ಕಿಂತ ಮೊದಲು ಹುಟ್ಟಿದಾಗ ತೋಲ್ ಕಿಡ್ನಿದಲ್ಲಿ ದವಾಖಾನಿದಾಗ ಅಲ್ಲಿ ಓಡಾಡಿದೆವು. ಎಲ್ಲಿ ಭೀ ಡಾಕ್ಟರ್ಗಳು ಅಲ್ಲತ್ರು ಆಪ್ರೇಷನ್ ಮಾಡ್ಬೇಕಾಗ್ತದ. ಒಂದು ನಡಬಂತ್ರ ಚೀಲದಾಗ ಸಿಕ್ಕಿಬಿದ್ದದ, ಅದು ಬರ್ಲಕ್ಕೆ ಸಾಧ್ಯ ಇಲ್ಲ. ಇವು ಗೋಲಿ ಕೊಡ್ತೆ, ಗ್ಲುಕೋಸ್ ಹಚ್ತೆ, ಆಮೇಲೆ ಆರಾಮಾಯಿತು, ಚಂದ ಆಯಿತು. ಆರಾಮಾಗಲ್ಲ ಆಯ್ತು ಅಂದ್ರೆ ಅದ್ರ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು. ರಕ್ತ ಕಡಿಮೆ ಅದಾವ, 18 ವರ್ಷದ ಹೊನವ, ಅವ್ನಿಗೆ ಇರೋದೇ 7 ಪಾಯಿಂಟ್ ರಕ್ತ ಅದ. ರಕ್ತ ಇಲ್ಲ. ಇವ್ರ ಪೇರೆಂಟ್ಸ್ ಅಂತೇಳಿ ಡಾಕ್ಟರ್ ಸಾಬ್ರು ಫೋನ್ ಮಾಡಿ, ನನ್ನ ಮಗ ಅದೇ ದವಾಖಾನೆ ಡ್ಯೂಟಿ ಮಾಡ್ತಾನೆ ಭಾವಗಿ ಹಾಸ್ಪಿಟಲಲ್ಲಿ. ಅವನಿಗೆ ನಮಗೆ ಕರೆದವ್ರು ತುಂಬ ಸಿಟ್ಟು ಮಾಡಿದ್ರು. ಟೆಸ್ಟ್ ಮಾಡಿ ನೋಡಿದ್ರು. ಸರ್ ಪ್ರೇಯರ್ ಮುಖಾಂತರವಾಗಿ ಅವನಿಗೆ 8 ಗ್ರಾಮ ರಕ್ತ ಆಗೋಯ್ತದು. 4-5 ದಿನ ಕೆಳಗೆ ಅವನಿಗೆ ರಕ್ತ ಇಲ್ಲ ಅಂತ ಹೇಳಿದ್ರು. ನಾನು ಕೂಡ ಮನೆಯಲ್ಲಿ ಪ್ರೇಯರ್ ಮಾಡಿದೆ, ಅಳ್ಕೊತೆ ದೇವ್ರೆ ಆ ಮಗನಿಗೆ ಯಾಕಿಂತ ಕಷ್ಟ ಕೊಡ್ಲತ್ತಿದೆ. ರಕ್ತ ಆದಮೇಲೆ ಮತ್ತು ಗಾಡಿ ಮೇಲಿಂದ ಬಿತ್ತು, ಮತ್ತು ಆದ್ಮೇಲೆ ಗಂಜಣಿ ಅದು 15 ದಿನದಾಗ 4-5 ಸರ್ತಿ ಅವನಿಗೆ ಈ ಪ್ರಾರ್ಥನೆ ದೇವರ ಮುಖಾಂತರವಾಗಿ ಅವನಿಗೆ ಆರಾಮಾಗ್ಯದ. ಆಮೇಲೆ ಯಾರಾದ್ರು ಮಾಡಿದ್ರು ದೇವರು ಆಮೇಲೆ ದೊಡ್ಡ ಚಪ್ಪಡದಲ್ಲಿ ಮಹಿಮೆ ದೇವರು ಆ ಸ್ಟೋನ್ ಸಂಬಂಧಪಟ್ಟ ರೋಗದಿಂದ ಮತ್ತು ವಿಪರೀತವಾಗಿರ್ತಕ್ಕಂಥ ಹೊಟ್ಟೆ ನೋವಿಂದ ದೇವರು ಸ್ವಸ್ಥತೆ ಮಾಡಿದ್ದಾರೆ. ಸತ್ಯದಮ್ಮ